ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರಿನಲ್ಲಿ 16 ಜನರಿಗೆ ಮೋಸವಾಗಿದೆ. ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಅಂತ ಹೇಳಿ ಈ ವ್ಯಕ್ತಿ ವಂಚನೆಯನ್ನ ಮಾಡಿದ್ದಾನೆ. ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ವಂಚನೆಯನ್ನ ಮಾಡಿರುವಂತದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಂಬಲಿಗ ಮಂಜುನಾಥ್ ನಿಂದ ದೋಖಾ ಆಗಿದೆ. 34 ಲಕ್ಷಕ್ಕೂ ಅಧಿಕ ಹಣ ಈ ಮಂಜುನಾಥ್ ಪಡ್ಕೊಂಡಿದ್ದಾನೆ. ರಾಜ್ಯಪಾಲರ ನಕಲಿ ಆದೇಶ ಪತ್ರವನ್ನ ನೀಡಿ ವಂಚನೆ ಆರೋಪ ಇಲ್ಲಿ ಕೇಳಿ ಬಂದಿದೆ. ರಾಜ್ಯಪಾಲರು ಲಕ್ಷ್ಮಿ ಹೆಬ್ಬಾಳ್ಕರ್ ನಕಲಿ ಸಹಿಯ ನಕಲಿ ಆದೇಶ ಪ್ರತಿಯನ್ನ ನೀಡಿರುವ ಮಂಜುನಾಥ್ ಮಲ್ಸರ್ಜಾ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರಿನಲ್ಲಿ 16 ಜನರಿಗೆ ಈ ವ್ಯಕ್ತಿ ಮೋಸವನ್ನ ಮಾಡಿದ್ದಾನೆ. ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಈ ವ್ಯಕ್ತಿ ಮೋಸ ಮಾಡಿರುವಂತದ್ದು. ಇನ್ನು ರಾಜ್ಯಪಾಲರ ನಕಲಿ ಆದೇಶ ಪತ್ರವನ್ನ ನೀಡಿ ವಂಚನೆ ಆರೋಪ ಇಲ್ಲಿ ಕೇಳಿ ಬಂದಿದೆ. ಕಂಪ್ಯೂಟರ್ ಆಪರೇಟರ್ ಹುದ್ದೆ ಕೊಡಿಸುವುದಾಗಿ ಈ ವ್ಯಕ್ತಿ ಮೋಸ ಮಾಡಿದ್ದಾನೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರಿನಲ್ಲಿ 16 ಜನರಿಗೆ ಈ ವ್ಯಕ್ತಿ ಮೋಸ ಮಾಡಿರುವಂತದ್ದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನಿಮಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಸಾಕಷ್ಟು ಹಣವನ್ನ ವಂಚನೆ ಮಾಡಿದ್ದಾನೆ. ರಾಜ್ಯಪಾಲರ ನಕಲಿ ಆದೇಶ ಪತ್ರವನ್ನ ನೀಡಿ ವಂಚನೆಯನ್ನ ಮಾಡಿರುವಂತದ್ದು. ಇನ್ನು ಸಾಕಷ್ಟು ಹಣವನ್ನ ಈ ವ್ಯಕ್ತಿ ತನ್ನ ಫೋನ್ನಲ್ಲಿ ಫೋನ್ ಪೇ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಇನ್ನು ರಾಜ್ಯಪಾಲರ ಆದೇಶ ಅನುಸಾರ ಅಂತ ಹೇಳಿ ನಕಲಿ ಆದೇಶ ಪತ್ರಗಳನ್ನ ನೀಡಿ ಈ ವ್ಯಕ್ತಿ ಮೋಸ ಮಾಡಿದ್ದಾನೆ. ಕಂಪ್ಯೂಟರ್ ಆಪರೇಟರ್ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ವಂಚನೆಯನ್ನ ಮಾಡಿರುವಂತದ್ದು. ಪೊಲೀಸರು ದೂರು ಸ್ವೀಕರಿಸಿ ಹಿನ್ನೆಲೆ ಕೋರ್ಟ್ನಲ್ಲಿ ಈಗಾಗಲೇ ಕೇಸ್ ಕೂಡ ದಾಖಲಾಗಿದೆ. 15 ಬಾರಿ ಠಾಣೆಗೆ ಹೋಗಿ ದೂರು ನೀಡಿದ್ರು ಕೂಡ ಏನು ಪ್ರಯೋಜನವಾಗಿಲ್ಲ. ಲಿಖಿತ ಹೇಳಿಕೆಯನ್ನ ಕೊಟ್ಟರು ಯಾವುದೇ ದೂರನ್ನ ಸ್ವೀಕರಿಸಿಲ್ಲ. ಖಾನಾಪುರದ ಗಂದಿಗವಾಡ್ ಕಾವ್ಯ ಎಂಬುವರಿಂದ ದೂರು ದಾಖಲಾಗಿದೆ. ಕಂಪ್ಯೂಟರ್ ಆಪರೇಟರ್ ಹುದ್ದೆ ಕೊಡಿಸುವುದಾಗಿ ಈ ವ್ಯಕ್ತಿ ಮೋಸ ಮಾಡಿದ್ದಾನೆ. ವಂಚನೆ ಕೇಸ್ನಲ್ಲಿ ಸಚಿವೆ PA ಸಂದನಗೌಡ ಹೆಸರು ಇಲ್ಲಿ ತಳುಕು ಹಾಕಿಕೊಳ್ತಾ ಇದೆ. ಇನ್ನು 15 ಬಾರಿ ಠಾಣೆಗೆ ಹೋಗಿ ದೂರು ನೀಡಿದ್ರು ಈ ಕಾವ್ಯ, ಏನೂ ಪ್ರಯೋಜನ ಕೂಡ ಆಗಿಲ್ಲ. ಇನ್ನು ಕಂಪ್ಯೂಟರ್ ಆಪರೇಟರ್ ಹುದ್ದೆ ಕೊಡಿಸ್ತೀನಿ ಅಂತ ಹೇಳಿ ಈ ವ್ಯಕ್ತಿ ಮೋಸ ಮಾಡಿರುವಂಥದ್ದು. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಂಬಲಿಗ ಮಂಜುನಾಥನ್ ಹೆಬ್ಬಾಳ್ಕರ್ ಆಪ್ತ ಸಹಾಯಕನ ವಂಚನೆ ಇಲ್ಲಿ ಕೇಳಿ ಬರ್ತಾ ಇದೆ. ಫೋನ್ ಪೇ ಬ್ಯಾಂಕ್ ಅಕೌಂಟ್ ಮೂಲಕ 34 ಲಕ್ಷಕ್ಕೂ ಅಧಿಕ ಹಣ ಈ ವ್ಯಕ್ತಿ ಪಡೆದುಕೊಂಡು ವಂಚನೆಯನ್ನ ಮಾಡಿರುವಂತದ್ದು. ಬೈಲಹೊಂಗಲ್, ಖಾನಾಪುರ್, ಬೆಳಗಾವಿ ಸೇರಿ ಒಟ್ಟು 16 ಜನರಿಗೆ ಈ ವ್ಯಕ್ತಿ ದೋಖಾ ಮಾಡಿದ್ದಾನೆ. ನಾವು ಎಲ್ಲ ಈಗ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಇದು ಇಲ್ಲೇ ಮುಗ್ದಿದ್ದು ಇಲ್ಲ. ಅದಕ್ಕಾಗಿ ಮಹಿಳಾ ಬಾಲ ಕಲ್ಯಾಣ ಇಲಾಖೆಯಿಂದ ಹೆಸರು ಇದು ಮಾಡಿ ಇವರು ಏನು ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಮಹಿಳಾ ಬಾಲ ಕಲ್ಯಾಣ ಇಲಾಖೆ ಸಚಿವರು ಇವರು ಏನು ಮಾಡ್ತಾ ಇದ್ದಾರೆ, ಇವ್ರ ಮೇಲೆ ಒಂದು ಕಠಿಣ ಕ್ರಮ ಮಾಡಿ ಇವ್ರದ್ದು ಎಲ್ಲ ದಂಧೆಗಳನ್ನು ಬಂದ್ ಮಾಡಲಿಕ್ಕೆ ಒಂದು ಸ್ವತಃ ಲಕ್ಷ್ಯ ಹಾಕಿ ಇದು ಮಾಡಬೇಕು. ಕರೆಕ್ಟ್ ಇಲ್ಲ, ಪೊಲೀಸರ ಮೇಲೆ ಪ್ರೆಷರ್ ಇದೆ. ಇದು FIR ದಾಖಲು ಮಾಡಬಾರ್ದು. ಯಾಕಂದ್ರೆ FIR ದಾಖಲು ಮಾಡಿದ ಮೇಲೆ ಇವರು ಏನಿದ್ದಾರ ಇವ್ರದ್ದು ದಂಧೆ ಬಂದ್ ಆಗ್ತಿದೆ ಅಂತ ಅವ್ರಿಗೆ ಇದೈತಿ. ಇದಕ್ಕಾಗಿ ಕಾವ್ಯ ಇರ್ಬೋದು, ಆ ಮಂದಿ ಐತಿ, ಅವ್ರ ಮೇಲೆ ಈಗಾಗಲೇ FIR ನಂಬರ್ 113 ಕಿತ್ತೂರು ಪೊಲೀಸ್ ಸ್ಟೇಷನ್ 2025 FIR ದಾಖಲು ಮಾಡಿದ್ದಾರೆ. ಅದರಲ್ಲಿ ಈಗ ಚಾರ್ಜ್ ಶೀಟ್ ಏನಾಗೋದು ಇದೆ. ಚಾರ್ಜ್ ಶೀಟ್ನಲ್ಲಿ ಕನಿಷ್ಠ 10 ಅಥವಾ 15 ಮಂದಿಗಳಿಂದ ನಮ್ಮದು ದುಡ್ಡು ನಮಗೆ ಸಿಕ್ಕಿದೆ, 75% ನನ್ನ ಅಕೌಂಟ್ಗೆ ಮಾಡಿದ್ದಾರೆ, ಮತ್ತು 25% ನನಗೆ ಕ್ಯಾಶ್ ಸಿಕ್ಕಿದೆ ಅಂತ ಹೇಳಿದ್ದಾರೆ. 25% ಕ್ಯಾಶ್ ಏನು ಸಿಕ್ಕಿದೆ, ಅದು ದುಡ್ಡು ಆ ವಕೀಲ ಮತ್ತು ಪೊಲೀಸರು ತಿಂದಿರ್ಬೇಕಂತ ನನ್ನ ಸಂಶಯ ಇದೆ. ಯಾಕಂದ್ರೆ